ಹೊಟ್ಟೆ ಸ್ವಲ್ಪ ಮುಂದೆ ಬಾ. ಕಾಲ್ ಬ್ಯಾಂಡ್ ಮಾಡು. ಇನ್ನು ಸ್ವಲ್ಪ ಕತ್ತೆತ್ತೋ ಸ್ಮೈಲ್ ಮಾಡು. ಹಂಗೆ ಇರು. ಹಿಂಗೆ ಚೆನ್ನಾಗಿದ್ದಿಲ್ಲ. ಇನ್ನೊಂದು ತೆಗಿಯೋ ಫೋಟೋ. ಲೇ ಹೊಟ್ಟೆ ಚೂರು ಮುಂದೆ ಬಾ. ಹೊಟ್ಟೆ ಚೂರ್ ಕಾಲಾಗ್ಲ ಮಾಡೋ. ಇನ್ನೆಷ್ಟೋ ಕಾಲಾಗ್ಲ ಮಾಡ್ಬೇಕು. ಕಾಲ್ ಬ್ಯಾಂಡ್ ಮಾಡು. ಇನ್ನೊಂದು ಸ್ವಲ್ಪ. ಬೇಗ ತೆಗಿಯಲೇ. ಇನ್ನು ಸ್ವಲ್ಪ ಬ್ಯಾಂಡ್ ಮಾಡು. ಇನ್ನೆಷ್ಟು ಬೆಂಡ್ ಮಾಡಕ್ಕಾಗತ್ತೆ, ಬೇಗ ತೆಗಿಯ. ಕತ್ತೆತ್ತೋ ಸ್ಮೈಲ್ ಮಾಡು. ಇದು ಮಾತ್ರ ಸೂಪರ್ ಅಲ್ಲ ಕಮಲೆ. ಆಯ್ತನಾ? ಲೇ ನನ್ನೇನು ಫ್ರೆಶರ್ ಅನ್ಕೊಂಡಿದ್ಯಾ? ತೆಗೆದಾಗ್ಲೇ 5 ನಿಮಿಷ ಆಯ್ತು. ನೋಡ್ಕೊಳ್ಳಲೇ. ಸಖತ್ತಾಗಿ ಬಂದಿರ್ತ. ಇದು ಸೂಪರ್. ಇದಂತೂ ಬಂಪರ್. ಇದಕ್ ಮಾತ್ರ 100 ಲೈಕ್ ಖಂಡಿತ. ಇದನ್ನೇನಾದ್ರೂ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ರೆ 500 ಲೈಕ್ ಕನ್ಫರ್ಮ್. ಇದು ಇದು ಮಾತ್ರ ಬೆಂಕಿ. ಸೂಪರ್. ಅಯ್ಯೋಲೇ, ಇದೇನು ಹೀರೋ ತರ ಫೋಟೋ ತೆಗಿ ಅಂದ್ರೆ ಒಳ್ಳೆ ದೆವ್ವ ಕಾಣಂಗ್ ಕಾಣ್ತಿದ್ದೀನಿ ನೋಡು. ಹಿಂಗ ತೆಗಿಯೋದು? ಲೇ, ನಿನ್ ಟೇಸ್ಟೇ ಇಲ್ಲ, ನಾನೇನೋ ಮಾಡಲಿ? ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡು. ಮಿನಿಮಮ್ 500 ಲೈಕ್ ಬಿದ್ದೇ ಬೀಳುತ್ತೆ. ಕಮಲೆ, ಆದ್ರೂ ಇನ್ನೊಂದೆರಡು ಫೋಟೋ ತಕ್ಕೊಟ್ಬಿಡ. ಲೇ, ನೀನ್ ಕುಡಿಸಿರೋ 90 ಫೋಟೋ ತೆಗಿಯಕ್ಕಾಗುತ್ತಾ? 90 ಫೋಟೋ ತೆಗೆದ್ರೂ ಅಪ್ಲೋಡ್ ಮಾಡೋದೆಷ್ಟು ಹೇಳು? ಒಂದೇ ತಾನೇ? ಕಿತ್ತೋಗಿರೋ 100 ಫೋಟೋ ತೆಗಿಯೋದಕ್ಕಿಂತ ಖಡಕ್ ಆಗಿರೋ ಒಂದೇ ಒಂದು ಫೋಟೋ ಸಾಕಣೋ. ಡೋಂಟ್ ವರಿ ಮಗ, ನೀನು ಹೋಗಿ ಅಪ್ಲೋಡ್ ಮಾಡು. ಲೈಕ್ ಬಂದಿಲ್ಲ ಅಂದ್ರೆ ಅವಾಗ ಹೇಳು. ಒಳ್ಳೆ ಸೀಮೆಗಿಲ್ ಫೋಟೋಗ್ರಾಫರ್ ನೀನು. ಫೋಟೋ ತೆಗಿ ಅಂದ್ರೆ ಒಳ್ಳೆ ಇದು ಮಾಡ್ದಂಗೆ ಮಾಡ್ತಾನೆ. ಸರಿ, ಬಂಟಿದಾದ್ರೂ ಒಂದೆರಡು ಫೋಟೋ ತೆಗಿ. ಹೌದು ಕಣ, ಬಾರ ನೀನೊಂದೆರಡು ಫೋಟೋ ತೆಗೆದ್ಬಿಡೋಣ. ಅಪ್ಪ ದೊಡ್ಡ ನಮಸ್ಕಾರ ತಂದೆ. ನೀನು ನಿಲ್ಸೋ ಪೋಸು, ನೀನು ತೆಗಿಯೋ ಫೋಟೋಸು ಯಾವುದಾದ್ರೂ ಕಾಣ್ದ್ರೆ ಹುಡುಗಿನೇ ಮೆಚ್ಕೊಬೇಕು. ನಿನ್ನ ಸವಾಸನೆ ಬೇಡ. ಲೋ, ಅವ್ನ ಮಾತು ನಂಬೇಡ ಕಣೋ ಉಂಟಿ. ಹೊಟ್ಟೆ ಉರಿ ಅವನಿಗೆ. ನೀನು ಹೋಗಿ ಅಪ್ಲೋಡ್ ಮಾಡು. ಲೈಕ್ಸ್ ಬಂದಿಲ್ಲ ಅಂದರೆ ಬಾ ಅವಾಗ. ಹೋಗು. ನೀನು ತೆಗ್ದಿರೋ ಫೋಟೋಗೆ ಅಪ್ಲೋಡ್ ಬೇರೆ ಮಾಡ್ತಾರೆ. ಹೋಗಲು, ನನಗೆ ಹಂಗೆ ಹುಡುಗಿನ ಬಿಡಿಸ್ಕೊಳ್ಳೋದು ಗೊತ್ತು. ಬಾರ ಬಂಟಿ. ಈ ನನ್ನ ಮಕ್ಕಳಿಗೆ ಬಿಟ್ಟು ಫೋಟೋ ತೆಗೆಸ್ಕೊಳ್ಳೋ ಶೋಕಿ. ಈಗ ನಾನು ತೆಗ್ದಿರೋ ರೇಂಜ್ಗೆ ನಾಳೆ ಬರ್ರೋ ನಾನೇ ಫ್ರೀಯಾಗಿ ತಕ್ಕೊಡ್ತೀನಿ ಅಂದ್ರೂ ಬರಲ್ಲ. ಬಂಟಿ, ಲೋ ಬಂಟಿ, ಅದೇನು ಹೇಳ್ಬಿಟ್ಟು ಸಾಯಿ. ಮರಿಯಾಕಿದ್ ಬೆಕ್ತಾರ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ಬೇಡ. ಹಾಳಾದ ಮೊಬೈಲ್ ಬರೋಕ್ಕಿಂತ ಮುಂಚೆನೆ ಉಟ್ಬೇಕಿತ್ತು ಕಣ. ಯಾಕೋ ಚೈಲ್ಡ್ ಚಪಾತಿ ನನ್ನ ಮಕ್ಕಳಿಗೆಲ್ಲ ಹುಡುಗಿರ್ ಗುರು. ಅಪ್ಪ ದೇವ್ರೆ, ನಾನು ಕಣ್ ಕಿತ್ಕೊಂಬಿಡಪ್ಪ. ಹಾಳಾದ ಕರ್ಮ ನನ್ನ ಕಣ್ಣಿಂದ ನೋಡಕ್ ಆಗ್ತಿಲ್ಲ. ಲೋ ಒಂಟೆ, ದೇವಸ್ಥಾನದಲ್ಲಿ ಪ್ರಸಾದನ ಫಸ್ಟ್ ಮಕ್ಕಳಿಗೆ ಕೊಡೋದು, ಆಮೇಲೆ ನನ್ನಂತ ನೀನಂತ ಲೇಟಾಗಿ ಕೊಡ್ತಾನೆ ಕಣ. ಟೆನ್ಷನ್ ತಗೊಂಬೇಡ, ಕೂಲಾಗಿರು. ಕಿತ್ತೊಂದು ನನ್ನ ಮಗ ಕಣ ದೇವ್ರು. ಲಾಸ್ಟಲ್ಲಿ ಉಳಿದಿದ್ದು ಪಳೆದಿದ್ದೆಲ್ಲ ಕೆರೆದು ನನ್ನಂತವ್ರಿಗೆ ಕೊಡ್ತಾನೆ ಅನ್ಸುತ್ತೆ. ಅಪ್ಪ ಏನಾದ್ರೂ ನನ್ನ ಕೈ ಸಿಗ್ಬೇಕು, ಹಂಗೆ ಚಚ್ಚಿ ಚಟ್ನಿ ಮಾಡಾಕ್ಬಿಡ್ತೀನಿ. ಅಲ್ಲ, ನನಗೋಸ್ಕರ ಒಂದೇ ಒಂದು ಹುಡುಗಿನ ಸೃಷ್ಟಿ ಮಾಡೋದು ಬೇಡವಾ? ಲೋ, ಅಮ್ಮನ್ ಚಚ್ಚದಷ್ಟರಲ್ಲಿ ಇರಲಿ. ಆ ಪೂಜಾರಪ್ಪ ಕಾಯಿ ಚೇಚಿ ಪ್ರಸಾದ ಕೊಡ್ತಾನ ನೋಡು. ಈಸ್ಕೊಂಡು ಜಾಗ ಖಾಲಿ ಮಾಡೋಣ. ಒಂದು ಬಟೇ, ಏನೋ ಅಲ್ಲೋಡೋ ಹುಡುಗಿನ. ಇಲ್ಲ, ಅಲ್ಲೋಡೋ, ಬರ. ಇಲ್ಲ, ಅವಳು ನೋಡ್ತಾ ಇದ್ರೆ ನನ್ನ ಆಟಂಗೆ ಹೊಡ್ಕೊಳ್ತಾ ಇದೆ. ಬರ. ಆ ಕಡೆ ಹಾಕು. ಅಲ್ಲೊಂದು ಸ್ವಲ್ಪ. ಆಯ್ತು, ನೀ ಆ ಕಡೆ ಈ ಕಡೆ. ಹಾ, ಇಲ್ಲಿ. ಯಾವುದೋ ಬಕ್ರ ನೋಡ್ತಿದ್ದೆ ಕಣೆ ಅವಾಗಿನಿಂದ. ಏನು ಸಮಾಚಾರ? ಅಯ್ಯೋ ಬಿಡು, ಯಾರನೋ ಇರಬೇಕು. ಒಂಟಿ, ಇವಳೇನೋ ಚೆನ್ನಾಗಿದ್ದಾಳೆ. ನಿನ್ ಟೇಸ್ಟ್ ಇಷ್ಟು ಖರಾಬ ಒಂಟಿ?
ಇವಳಿಗಿಂತ ನಮ್ಮ ಕಾಂಪೌಂಡ್ ಮನೆ ಕರಿಯಪ್ಪನ ಮಗಳೇ ಎಷ್ಟೋ ಸೂಪರ್ ಆಗಿದ್ದಾಳಲ್ಲೋ. ನೋಡುವಂಟೆ, ಈ ಹುಡುಗರು ಬರ್ಗೆಟ್ಟಾಗ ಬಕ್ಕೊಂಡಿರೋ ಹುಡುಗಿರೆಲ್ಲ ಸೂಪರಾಗಿ ಕಾಣಿಸ್ತಾರೆ. ನಿನಗೆ ಬಿಟ್ಟಿದ್ದು. ಬಂಟಿ, ಕಾಂಪೌಂಡ್ ಮನೆ ಕರಿಯಪ್ಪನ ಮಗಳು ಬೇಕಾದ್ರೂ ನೀನೇ ಇಟ್ಕೋ, ಅವಳು ಪಕ್ಕದಲ್ಲಿದ್ದಾಳಲ್ಲ ಅವಳು ಬೇಕಾದ್ರೂ ನೀನೇ ಇಟ್ಕೋ. ಆದ್ರೆ ಇವಳನ್ ಮಾತ್ರ ನನಗೇ ಮ್ಯಾಚ್ ಮಾಡ್ಸಾ. ಲೋ ಅಣ್ಣ, ಆ ಆ ಲೆಫ್ಟು ರೈಟು ಹಿಡ್ಕೊಂಡು ನೀನೇ ಟೈಟ್ ಮಾಡ್ಕೋ. ನನಗೆ ಯಾವುದು ಬೇಡ. ಒಂಟೆ, ಆ ನನ್ನ ಮಾತು ಕೇಳು. ಈ ಹುಡುಗಿರ್ ಸವಾಸ ಮಾಡಿ ದೇವ್ರುಗಳೇ ನೆಮ್ಮದಿಯಾಗಿಲ್ಲ, ಇನ್ನು ನೀನು ಮೆಂಟ್ಲಾಗ್ಬಿಡ್ತೀಯ. ಬೇಡ, ಹೇಳೋದು ಕೇಳು. ಬಂಟಿ ಬಂಟಿ ಬಂಟಿ, ಫಸ್ಟ್ ಸೈಟ್ ಲವ್ ಅಂತಾರಲ್ಲ ಅದಾಗಿದೆ ಕಣ. ಅರ್ಜೆಂಟಾಗಿ ಲವ್ ಮಾಡಬೇಕು ಅನಿಸ್ತಿದೆ. ಲೋ, ಇದನ್ನ ಕೈಯಲ್ಲ ಕಣ, ಕಾಲು ಅಂತ ತಿಳ್ಕೊಳ. ಪ್ಲೀಸ್ ಹೆಲ್ಪ್ ಮಾಡ. ಒಂಟೆ, ನಿನ್ನ ಹಣೆ ಬರ ನೀನೇ ಕಲ್ ತೊಗೊಂಡು ಕೆಚ್ಕೊಂತೀನಿ ಅಂತಿದ್ಯಾ. ಐ ಹೆಲ್ಪ್ಲೆಸ್. ಯೋ ಕಿತ್ತೋ ಟೈಮ್ ಸ್ಟಾರ್ಟೆಡ್ ನಾವು. ಎಂಜಾಯ್. ಇದೇನೋ ಇಷ್ಟೊಂದು ಓಲಿದೆ. ಫ್ಯೂಚರಲ್ಲಿ ನೀನಾಟು ಹೀಗೆ ಓಲಾಗಿ ಹಾಳಾಗೋಗಿರುತ್ತೆ. ಎಂಜಾಯ್ ಮಾಡು. ಒಟ್ಟವ್ರಿ ನನ್ನ ಮಗನಿಗೆ. ಹಾ, ಏನಿದಾಳು ಗುರು, ನೋಡ್ತಾ ಇದ್ರೆ ಬಾರೋ ಬೇಗ. ಬಂಟಿ, ಹೇಳೋ ಒಂಟೆ. ಕಾಲೇಜ್ ಮುಗಿದ್ರು ಹಾಂ, ಊರಿಗೆ ಹೋಗ್ದಂಗೆ ಇಲ್ಲೇ ಲಲ್ಲೆ ಹೊಡಿತಿದೀವಿ. ಮುಂದೆ ಏನೋ ಮಾಡೋದು? ಕಾಲೇಜ್ಗಂತೂ ಮಣ್ಣಾಕಿದ್ದಾಯ್ತು. ನಾವು ತೆಗ್ದಿರೋ ಮಾರ್ಕ್ಸ್ಗೆ ಯಾವನೋ ಕರೆದ್ಬಿಟ್ಟು ಕೆಲಸ ಕೊಡ್ತಾನೆ. ಹೆಂಗೂ ಇಲ್ಲ, ಆರಾಮಾಗಿ ಅಲ್ಲೇ ಹೊಡ್ಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ದಿನ ಇದ್ಬಿಟ್ಟು ಹೋಗೋಣ ಸುಮ್ಕೆ. ದೀಪಾವಳಿ ಹಬ್ಬ ಊರಿಗೆ ಹೋಗಿದ್ರೆ ಚೆನ್ನಾಗಿ ಪಟಾಕಿ ಬಿಡ್ಬೋದಿತ್ತು. ನಮ್ಮಪ್ಪ ನೋಡಿದ್ರೆ ಕಾಲ್ ಮಾಡಿ ಬಾರೋ 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 ಅಂತ ಒಂದೇ ಸಮ ಗೋಳೈಕೊತಿದ್ರೆ ಕಣೋ. ಲೈ, ನಮ್ಮಮ್ಮನ್ನು ಕಾಲ್ ಮಾಡಿ ಬ್ಯಾ 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 ಅಂತಿರ್ಲಿಲ್ವಾ? ನಾನು ಕ್ಯಾಂಪಸ್ ಸೆಲೆಕ್ಷನ್ ಇದೆ, ಕ್ಯಾಂಪಸ್ ಸೆಲೆಕ್ಷನ್ ಪ್ರಿಪೇರ್ ಆಗಬೇಕು ಅಂತ ಸುಳ್ಳು ಹೇಳಿದೆ. ಸುಳ್ಳು ಹೇಳ್ಬಿಟ್ಟ? ಇನ್ನೇನು ಮಾಡ್ಲಾ? ಆದರೂ ಬೇಜಾರಾಗ್ತಿದೆ ಕಣ. ಊರಲ್ಲಿದ್ದಿದ್ರೆ ಚೆನ್ನಾಗಿ ಹಬ್ಬ ಮಾಡಿ ಪಟಾಕಿನಾದ್ರೂ ಹೊಡಿಬೋದಿತ್ತು. ಅದಕ್ಕೆ ಯಾಕೋ ಬೇಜಾರು ಮಾಡ್ಕೊತೀಯಾ? ಇವಾಗೇನು ನೀನು ಪಟಾಕಿ ತಾನೇ ಹೊಡಿಬೇಕು? ನನ್ನ ಹತ್ರ ದುಡ್ಡಿಲ್ಲಪ್ಪ. ನಮ್ಮಪ್ಪನಿಗೆ ಹೇಳಿದ್ದೀನಿ, ಬೆಳಗ್ಗೆ ಆಗ್ತಾರಂತೆ. ಲೈ, ನಾನೇನು ದುಡ್ಡು ಕೇಳಿದ್ನೇನಾ? ನಾನಿರುವಾಗ ಯಾಕೋ ಟೆನ್ಷನ್? ಬಾರೋ, ನಾನು ನೋಡ್ಕೊತೀನಿ. ಪಾಪ, ಏನು ಪಟಾಕಿ ಹೊಡಿತಿದ್ಯಾ? ಇಲ್ಲ ರಾಕೆಟ್ ಆಡಿಸ್ತಾ ಇದ್ದೀನಿ.